ಜಗದ್ರಕ್ಷಕನಾದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ಜೀವಮಾರ್ಗ ಎನ್ನುವಂಥ ಕಾರ್ಯಕ್ರಮವನ್ನು ಆಲಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ವಂದನೆಯನ್ನು ಸಲ್ಲಿಸುವನಾಗಿದ್ದೇನೆ. ಈ ದಿವಸದ ಸತ್ಯವೇದದ ವಾಕ್ಯ ಭಾಗವು ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 15ರಿಂದ 17 ವಚನವನ್ನು ಓದಿ ಕೇಳುವ. ಊಟಕ್ಕೆ ಕೂತವರಲ್ಲಿ ಒಬ್ಬನು ಈ ಮಾತುಗಳನ್ನು ಕೇಳಿ, ದೇವರಾಜ್ಯದಲ್ಲಿ ಊಟ ಮಾಡುವವನೇ ಧನ್ಯನು ಎಂದು ಹೇಳಲು ಯೇಸು ಅವನಿಗೆ ಹೇಳಿದೇನೆಂದರೆ, ಒಬ್ಬನೊಬ್ಬ ಮನುಷ್ಯನು ದೊಡ್ಡ ಅಡಿಗೆ ಮಾಡಿಸಿ ಅನೇಕರಿಗೆ ಊಟಕ್ಕೆ ಹೇಳಿಸಿದನು. ಆಮೇಲೆ ಊಟದ ಹೊತ್ತಿಗೆ ಅವನು ಊಟಕ್ಕೆ ಹೇಳಿಸಿಕೊಂಡವರ ಬಳಿಗೆ, ಈಗ ಸಿದ್ಧವಾಗಿದೆ, ಬರಬೇಕು ಎಂದು ಕರೆಯುವುದಕ್ಕೆ ತನ್ನ ಆಳನ್ನು ಕಳುಹಿಸಿದನು. ಆದರೆ ಅವರೆಲ್ಲರೂ ಕ್ಷಮಿಸಬೇಕೆಂದು ಒಂದೇ ಮನಸ್ಸಿನಿಂದ ಹೇಳುವುದಕ್ಕೆ ತೊಡಗಿದರು ಎಂಬುವಂಥದ್ದೇ. ಕರ್ತನಲ್ಲಿ ಆತ್ಮೀಯ ಪ್ರಿಯ ದೇವಜನರೇ, ಈ ವಾಕ್ಯವು ನಮ್ಮ ಕ್ರಿಸ್ತೀಯ ಜೀವನದ ಅನುಭವದಲ್ಲಿ ಎಷ್ಟೋ ಸಾರಿ ಕೇಳಿದ್ದೇವೆ ಮತ್ತು ಗ್ರಹಿಸಿದ್ದೇವೆ. ಕರ್ತನ ವಾಕ್ಯವು ಸ್ವರಗಳು ಎಷ್ಟು ಸಾರಿ ಕೇಳಿದರೂ ನಮ್ಮ ಜೀವನಕ್ಕೆ ಒಂದು ಹೊಸ ಅನುಭವ, ಉತ್ತೇಜನವನ್ನೇ ತಂದುಕೊಡುವಂಥದ್ದಾಗಿದೆ. ಈ ಲೂಕನ ಬರೆದ ಸುವಾರ್ತೆಯು ಸತ್ಯವೇದದಲ್ಲಿ ಕ್ರಮಾಂಕದ ಪ್ರಕಾರ ನೋಡುವುದಾದರೆ 42ನೇ ಪುಸ್ತಕ, ಹೊಸ ಒಡಂಬಡಿಕೆಯಲ್ಲಿ 3ನೇ ಪುಸ್ತಕ. ಇದರಲ್ಲಿ 24 ಅಧ್ಯಾಯಗಳನ್ನು ಅಡಕವಾಗಿದ್ದು 1151 ವಚನವನ್ನು ಒದಗಿದೆ. ಇದನ್ನು ಕ್ರಿಸ್ತ ಶಕ 60ರಲ್ಲಿ ರೋಮದಲ್ಲಿ ರಚಿಸಲ್ಪಟ್ಟಿತ್ತು. ಈ ಪುಸ್ತಕ ಬರೆದ ಗ್ರಂಥಕರ್ತರು ಯಾರಂದರೆ ವೈದ್ಯನಾದಂಥ ಲೂಕನು ಬರೆಯುತ್ತಾನೆ. ಪ್ರಿಯ ಥಿಯೋಫಿಲನ್ ಎದುರಿಟ್ಟುಕೊಂಡು ಬರೀತಾನೆ. ಇದರಲ್ಲಿ ಯೇಸು ಕ್ರಿಸ್ತನ ಜನನ, ಜೀವನ, ಮರಣ, ಪುನರುತ್ಥಾನವನ್ನು ಕುರಿತು ಯೇಸು ಸ್ವಾಮಿ ಒಬ್ಬ ಮನುಷ್ಯ ಕುಮಾರನಾಗಿ ಲೋಕಕ್ಕೆ ಪ್ರತ್ಯಕ್ಷನಾಗಿರುವುದನ್ನು ಇಲ್ಲಿ ಪ್ರಸ್ತಾಪ ಮಾಡುವುದನ್ನು ನಾವು ಕಾಣುತ್ತೇವೆ. ಈಗ ನಾವು ಓದಿರುವಂಥದ್ದು 14ನೇ ಅಧ್ಯಾಯದ ಅದರ 15ರಿಂದ 17 ವಚನವನ್ನು ಧ್ಯಾನಿಸಿದ್ದೇವೆ. ಇದನ್ನು 24 ವಚನದವರೆಗೆ ಈ ಸಾಮ್ಯವನ್ನು ವಿವರಿಸಲ್ಪಟ್ಟದೆ. ಆದರೆ ಈಗೊತ್ತು ನಾವು ಓದಿರುವಂಥದ್ದು ಕೇವಲ 15ರಿಂದ 17 ವಚನದವರೆಗೆ. ಆತ್ಮೀಯ ಪ್ರಿಯ ದೇವಜನರೇ, ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯು ತನ್ನ ರಾಜ್ಯದಲ್ಲಿ ಸೇರುವುದಕ್ಕೆ ತನ್ನ ಸಾನ್ನಿಧ್ಯವನ್ನು ಬಯಸಿ ಬರಬೇಕು ಎನ್ನುವುದಾಗಿ ಎದುರು ನೋಡುತ್ತಾ ಇದ್ದಾನೆ. ತನ್ನ ಪ್ರಿಯ ಮಕ್ಕಳನ್ನು ಕರಚಾಚಿ ಕರೀತಾ ಇದ್ದಾನೆ. ಎಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಬಳಲಿ ಬೆಂಡಾದವರೇ, ನನ್ನ ಕಡೆಗೆ ಬನ್ನಿರಿ ಎಂಬುದಾಗಿ ಕರೆಯುತ್ತಾನೆ. ಸ್ವಾಮಿ ನಮ್ಮನ್ನು ಕರೆಯುವಂಥವನಾಗಿದ್ದಾನೆ, ಆಹ್ವಾನಿಸುವನಾಗಿದ್ದಾನೆ. ಆದರೆ ನಾವು ಅನೇಕ ಸಾರಿ ದೇವರ ಕರೆಗೆ ವಿರುದ್ಧವಾಗಿ ನಡ್ಕೊಳ್ಳುತ್ತೇವೆ, ದೇವರ ಆಹ್ವಾನವನ್ನು ತಿರಸ್ಕರಿಸ್ತೇವೆ. ಕಾರಣಗಳೇನು ಅಂತ ನಮ್ಮ ಪೂರ್ವಿಕರ ಕಾಲದಿಂದಲೂ ಪ್ರವಾದಿಗಳು ನೀತಿಯನ್ನು ಕುರಿತು ಸಾರಿ ಹೇಳುತ್ತಲೇ ಬಂದರು. ಎಷ್ಟು ಜನ ತಿರಸ್ಕಾರವನ್ನು ಮಾಡಿದರು. ಈಗಲೂ ಎಷ್ಟು ಜನ ದೈವ ಸೇವಕರುಗಳು, ಸುವಾರ್ತಿಕರು, ಭಾಳಷ್ಟು ಜನರು ದೇವರನ್ನ ಕುರಿತು ಸಾರ್ತಲಿದ್ದಾರೆ. ಸತ್ಯ ದೇವರನ್ನು ಹಿಂಬಾಲಿಸಿರಿ, ದೇವರಲ್ಲಿರ್ತಕ್ಕಂಥ ಪರಮಾನಂದವನ್ನು ಅನುಭವಿಸಿರಿ, ದೇವರಲ್ಲಿರುವಂಥ ನಿಜವಾದ ಸಂತೋಷವನ್ನು ಮೈಗೂಡಿಸಿಕೊಂಡು ಬಾಳಿರಿ, ನಿತ್ಯತ್ವದ ಕೂಡಿದ ಪರಲೋಕ ರಾಜ್ಯವನ್ನು ನಿಮ್ಮದಾಗಿಸಿಕೊಳ್ಳಿ ಅಂಥೇಳಿ ಸಾರ್ತಲೇ ಇದ್ದಾರೆ. ಆದರೂ ಜನರು ಅದಕ್ಕೆ ಗಮನ ಹರಿಸ್ತಾ ಇಲ್ಲ. ಬಹಳಷ್ಟು ಜನರು ಅದರಿಂದ ದೂರ ಉಳಿತಾ ಇದ್ದಾರೆ. ಇದಕ್ಕೆ ಕಾರಣಗಳೇನು ಅಂತ ಅದಕ್ಕೆ ಇಲ್ಲಿ ಒಂದು ಸಾಮ್ಯ ರೂಪವಾಗಿ ಮಾತನಾಡ್ತಾರೆ. ಈ 14ನೇ ಅಧ್ಯಾಯದಲ್ಲಿ 35 ವಚನಗಳನ್ನು ಅಡಕವಾಗಿದೆ. ಮೊದಲನೇ ಭಾಗದಲ್ಲಿ ಸಬ್ಬತ್ ದಿನವನ್ನು ಕುರಿತು ಬರೀತಾರೆ. ಒಬ್ಬ ಪ್ರಮುಖನ ಮನೆಯಲ್ಲಿ ಔತಣಕ್ಕೆ ಕರೆಯಲ್ಪಟ್ಟಂಥ ಸಂದರ್ಭದಲ್ಲಿ ಯೇಸುವನ್ನು ತಪ್ಪಿನಲ್ಲಿ ಹಿಡಿಯುವುದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಸಬ್ಬತ್ ದಿನದಲ್ಲಿ ಸ್ವಸ್ಥತೆ ಮಾಡಬೇಕು ಬೇಡವಂತ ಪ್ರಶ್ನೆ ಮಾಡುವಾಗ
ಸ್ವಾಮಿ ಏನು ಹೇಳ್ತಾರೆ? ನಿಮ್ಮಲ್ಲಿ ಎತ್ತನಾಗಲಿ ಕತ್ತೆನಾಗಲಿ ಗೋದಲಿಂದ ಬಿಡಿಸಿ ನೀರು ಕುಡಿಸೋಕ್ಕೆ ತೆಗೆದುಕೊಂಡು ಹೋಗುತ್ತಿರಲು ಅಂತ ಕೇಳಿದರು ಅಂತ ಮೊದಲನೇ ಭಾಗದಲ್ಲಿ. ಹಾಗಾದರೆ ಒಬ್ಬನು ಪಾಪ ಶಾಪದಲ್ಲಿರುವವನ ದೇವರ ಕಡೆ ತರೋದು ತಪ್ಪ ಎಂಬುದಾಗಿ ನೀವು ಹಾಕಿಕೊಂಡಿರುವಂಥ ಯಹೂದ್ಯರು ಹೇಳ್ತಾನೆ, ನೇಮಾವಳಿಗಳಿಗಿಂತ ಆಚರಣೆಗಳಿಗಿಂತಲೂ ನಿಮ್ಮ ಜೀವನ ಬದಲಾಯಿಸಿಕೊಳ್ಳೋದು ದೊಡ್ಡದು ಅಂತ ತೋರಿಸಿಕೊಟ್ರು. ನೀವು ದಿನಗಳಲ್ಲಿ ಒಳ್ಳೆಯದು ಅಂತ ನೀವು ಅಪೇಕ್ಷೆ ಪಡುತ್ತಿದ್ರಿ, ಅಲ್ಲ, ದಿನವನ್ನು ಅನುಭವಿಸುವ ಮನುಷ್ಯನು ಒಳ್ಳೆಯವನಾಗಬೇಕು. ದಿನವನ್ನು ಸೃಷ್ಟಿಸಿದ ದೇವರು ಒಳ್ಳೆಯವನನ್ನುವುದನ್ನು ಅವರಿಗೆ ತೋರಿಸಿಕೊಟ್ರು. ಆದಮೇಲೆ ನಿಮ್ಮರು ಯಾರಾದರೂ ಔತಣಕ್ಕೆ ಕರೆದಾಗ, ಕಾರ್ಯಕ್ರಮಗಳಿಗೆ ಆಹ್ವಾನ ಮಾಡಿದಾಗ ನೀವೇನು ಮಾಡ್ರಿ? ನೀವು ಹೋಗಿ ದೀನತೆಯಿಂದ ನಡ್ಕೊಳ್ಳಿ ಅಂತ, ದೀನ ಭಾವನ ಇಟ್ಟುಕೊಳ್ಳಿ ಅಂತ. ಅವರು ನಿಮ್ಮನ್ನು ಕರೆದರೆ ನೀವು ಮುಂದಕ್ಕೆ ಹೋಗ್ರಿ, ಇಲ್ಲದೆ ಹೋದರೆ ಸಾಮಾನ್ಯ ಸ್ಥಳದಲ್ಲಿ ಕೂತ್ಕೊಳ್ಳಿ ಅಂತ. ಅಂದರೆ ನಿಮ್ಮಲ್ಲಿ ದೀನಭಾವ ಇರಬೇಕು, ನೀವು ಗೌರವಕ್ಕೆ ಪಾಲುಗಾರರಾಗಬೇಕನ್ನುವ ರೀತಿಯಲ್ಲಿ ಕಲಿಸಿಕೊಟ್ರು. ಆದಮೇಲೆ ದೇವರ ರಾಜ್ಯದಲ್ಲಿ ಸೇರುವವರು ಎಂಥವರು ಅನ್ನು ಧನ್ಯರು ಅಂತ ಸಾರಿ ಹೇಳ್ತಾನೆ. ಆದರೆ ಅದರಿಂದ ದೂರ ಉಳಿಲಿಕ್ಕೆ ಅನೇಕ ಜನರು ಅನೇಕ ಕಾರಣಗಳು ಹುಡುಕೊಂಡು ದೇವರಿಂದ ದೂರವಾಗ್ತಿದ್ದಾರೆ. ಏನು ಅಂತ ಒಂದು ಸಾಮ್ಯ ರೂಪವಾಗಿ ಹೇಳಲ್ಪಟ್ಟದೆ. ಒಂದು ಮದುವೆಯನ್ನು ಕುರಿತಲ್ಲಿ ಪ್ರಸ್ತಾಪಿಸಲ್ಪಟ್ಟದೆ. ಒಬ್ಬನೊಬ್ಬ ಮನುಷ್ಯನು ಒಂದು ದೊಡ್ಡ ಅಡಿಗೆಯನ್ನು ಮಾಡಿ ಔತಣವನ್ನು ಸಿದ್ಧ ಮಾಡಿ ಜನರಿಗೆ ಕರೀತಾನೆ. ನನ್ನ ಮನೆಯಲ್ಲಿ ಔತಣ ಇದೆ, ನೀವೆಲ್ಲರೂ ಬಂದು ಅದರಲ್ಲಿ ಪಾಲು ತೆಗೆದುಕೊಳ್ಳಬೇಕು ಅಂತ ಕರೀತಾನೆ. ಔತಣ ಅನ್ನುವಂಥದ್ದು ಎಲ್ಲರನ್ನು ಒಂದುಗೂಡಿಸ್ತದೆ ಅಂತ. ಸ್ನೇಹಿತರನ್ನು, ಸಂಬಂಧಿಕರನ್ನು, ಅಕ್ಕಪಕ್ಕದವರನ್ನು, ನೆರೆಹೊರೆಯವರನ್ನು ಎಲ್ಲರನ್ನ ಒಂದುಗೂಡಿಸ್ತದೆ ಅಂತ. ಹಾಗೆ ದೇವರ ಉದ್ದೇಶ ಏನು? ಈ ಲೋಕದಲ್ಲಿ ಬಾಳುವ ಪ್ರತಿಯೊಬ್ಬ ಮನುಷ್ಯರು ಒಂದುಗೂಡಿ ಬದುಕಬೇಕೆನ್ನೋ ದೇವರ ಉದ್ದೇಶ. ಆದರೆ ನಾವು ಒಂದುಗೂಡುತ್ತಾ ಇಲ್ಲ. ಅದಕ್ಕೆ ಅನೇಕ ಕಾರಣಗಳಿವೆ. ನಮ್ಮದೇ ಆದ ಭಿನ್ನ ಭಿನ್ನ ಅಭಿಪ್ರಾಯಗಳಿಟ್ಟುಕೊಳ್ತಿದ್ದೇವೆ. ಮಾನವ ಕಲ್ಪಿತ ಆಚರಣೆಗಳಿಗೆ ಮಾರು ಹೋಗಿದ್ದುಕೊಂಡು ಮಾನವನಲ್ಲಿ ಐಕ್ಯತೆಯನ್ನು ಕಾಣದೆ ನಿರಾಶೆಯನ್ನು ಅನುಭವಿಸೋದನ್ನು ನೋಡ್ತಿದ್ದೇವೆ. ಔತಣದ ಉದ್ದೇಶ ಎಲ್ಲರೂ ಒಗ್ಗೂಡಬೇಕು ಅಂತ, ಎಲ್ಲರೂ ಸಮಾಧಾನದಿಂದಿರಬೇಕು ಅಂತ. ಅದಕ್ಕೆ ಒಂದು ಔತಣದ ಒಂದು ಸಾಮ್ಯ ರೂಪವಾಗಿ ಮಾತನಾಡ್ತಾರೆ. ಅನೇಕರಿಗೆ ಹೇಳ್ತಾರೆ, ಮೊದಲು ಪ್ರಮುಖರಿಗೆ ಔತಣ ಕೊಡ್ತಾರೆ, ಆಹ್ವಾನ ಕೊಡ್ತಾರೆ, ಅದರ ಜೊತೆಗೆ ಎಲ್ಲರಿಗೂ ಕೊಡ್ತಾರೆ. ಅಂದರೆ ಬಹಳಷ್ಟು ಜನರು ತಿರಸ್ಕಾರ ಮಾಡ್ತಾರೆ. ಅದಕ್ಕೆ ಕಾರಣಗಳೇನು ಅಂತ. ಸತ್ಯದೇವರನ್ನು ಹಿಂಬಾಲಿಸಲು ಅಂತೇಳಿ ಅನೇಕ ಹೇಳ್ತಲೇ ಬಂದಿದ್ದಾರೆ. ಆದರೂ ಜನ ದೂರ ಉಳಿತಿದ್ದಾರೆ. ದೇವರಿಗಿಂತ ಹೆಚ್ಚಾಗಿ ದೇವರು ಸೃಷ್ಟಿ ಮಾಡಿರುವಂಥ ವಸ್ತುಗಳಲ್ಲಿ ತಲೀನರಾಗಿ ದೇವರಿಂದ ದೂರ ಉಳಿದು ಮನಃಶಾಂತಿ ಇಲ್ಲದವರಾಗಿ, ಆನಂದ ಇಲ್ಲದವರಾಗಿ, ನಿರಾಶದ ಅಂಚಿನಲ್ಲಿ ಜಗತ್ತು ಹಾದು ಹೋಗುತ್ತಾಗಿದೆ. ಇದಕ್ಕೆ ಮೂಲ ಕಾರಣ ಏನು ಅನ್ನುವುದಕ್ಕೆ ಅಲ್ಲಿ 3 ಉದಾಹರಣೆಗಳನ್ನು ಅಲ್ಲಿ ಪ್ರಸ್ತಾಪಿಸಲ್ಪಟ್ಟದೆ. ಮೊಟ್ಟ ಮೊದಲ ಊಟಕ್ಕೆ ಎಲ್ಲರನ್ನು ಆಹ್ವಾನಿಸಲ್ಪಟ್ಟಿತ್ತು. ತಿರುಗಿ ಕರೆಯುವ ಸಂದರ್ಭದಲ್ಲಿ ಒಬ್ಬನು ಹೇಳ್ತಾನೆ, ನಾನು ಹೊಲ ತೆಗೆದುಕೊಂಡಿದ್ದೇನೆ, ಬರಲಿಕ್ಕಾಗುವುದಿಲ್ಲ, ನನ್ನನ್ನು ಕ್ಷಮಿಸಿಬಿಡಿ ಎಂದು ಕೇಳ್ತಾನೆ. ಹೊಲ ಅನ್ನುವಂಥದ್ದು ನಾವು ಬದುಕಲಿಕ್ಕೆ, ಉಪಜೀವನ ಮಾಡಲಿಕ್ಕೆ ಈ ಲೋಕದಲ್ಲಿ ನಮಗೆ ಆಸ್ತಿ ಅಗತ್ಯ ಇದೆ. ವಾಸ ಮಾಡಲಿಕ್ಕೆ ಮನೆ ಬೇಕು, ವ್ಯವಸಾಯ ಮಾಡಲಿಕ್ಕೆ ಹೊಲಗದ್ದೆಗಳು ಬೇಕು, ಕಾರ್ಯ ಮಾಡಲಿಕ್ಕೆ ಯಾವುದೋ ಕ್ಷೇತ್ರಗಳು ಬೇಕು. ಇದು ಅಗತ್ಯ ಇದೆ. ಯಾಕೆ ದೇವರೇ ಹೇಳಿದು, ನೀನು ಬೆವರು ಸುರಿಸಿ ಬದುಕಬೇಕು ಅಂತ. ನೀನು ದುಡಿಯದ ಹೊರತು ನಿನಗೇನು ಸಿಕ್ಕುವುದಿಲ್ಲ ಎಂಬುದಾಗಿ ಹೇಳಿದರು. ಯಾಕೆ ನಮ್ಮ ಮೂಲ ಪಿತೃಗಳು ದೇವರಾಜ್ಞೆಯನ್ನು ಧಿಕ್ಕರಿಸಿದ ಕಾರಣ ಸುಂದರವಾದಂಥ ಎದೆನ್ ತೋಟದಲ್ಲಿ ಬೇಕಾದ ಹಣ್ಣಿನ ಮರಗಳಿದ್ದವು. ಅವುಗಳನ್ನು ಸೇವಿಸಿ ತನ್ನ ಬದುಕನ್ನು ಸಾಗಿಸುವಂಥ ಸೌಭಾಗ್ಯ ಸ್ಥಿತಿ ಇತ್ತು. ಪ್ರತಿ ಸಂಜೆಯಲ್ಲಿ ದೇವರ ಸಾನ್ನಿಧ್ಯ ಅನುಭವಿಸುವಂಥ ಅವಕಾಶ ಇತ್ತು. ಆದರೆ ದೇವರ ಮಾತಿಗೆ ವಿರುದ್ಧವಾಗಿ ನಡೆಕೊಂಡ ಕಾರಣ ನೀನು ಬೆವರು ಸುರಿಸೇ ಬದುಕಬೇಕು, ದುಡಿಯದ ಹೊರತು ನಿನಗೇನು ಸಿಕ್ಕೋದಿಲ್ಲ ಅಂತ ಹೇಳಿದರು.
ಹಾಗಾಗಿ ಲೋಕದಲ್ಲಿ ನಾವು ದುಡಿಮೆ ಮಾಡಿ ಬದುಕಲೇಬೇಕು. ಹಾಗಾಗಿ ಬದುಕಲಿಕ್ಕೆ ನಮಗೆ ಹೊಲಗದ್ದೆಗಳು, ಆಸ್ತಿ ಅಗತ್ಯ ಇದೆ ನಮಗೆ ಅಲ್ವಾ? ಹಾಗಾದರೆ ಇಲ್ಲಿ ಆಸ್ತಿ ವ್ಯಾಮೋಹದಿಂದ ನಾನು ಹೊಲ ತೆಗೆದುಕೊಂಡಿದ್ದೇನೆ, ನನಗೆ ಬರೋಕ್ಕಾಗೋದಿಲ್ಲ, ನನಗೆ ಕ್ಷಮಿಸಿಬಿಡು ಅಂತ. ಈ ಲೋಕದಲ್ಲಿ ಬಹಳಷ್ಟು ಜನರು ಆಸ್ತಿ ವ್ಯಾಮೋಹದ ದೆಸೆಯಿಂದಲೇ ದೇವರಿಂದ ದೂರ ಉಳಿತಿದ್ದಾರೆ. ಇದಕ್ಕೆ ಸತ್ಯವೇದದಲ್ಲಿ ಬಹಳಷ್ಟು ಪುರಾವೆಗಳಿದೆ. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 18ನೇ ವಚನದಲ್ಲಿ ಒಬ್ಬ ಯವನಸ್ಥ ಬಂದು ಕೇಳ್ತಾನೆ, ಒಳ್ಳೆ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಾದ್ರೆ ಏನು ಮಾಡಬೇಕು ನನಗೆ ಹೇಳು ಅಂತ. ಆಗ ಸ್ವಾಮಿ ಹೇಳಿದ್ದು, ನೀನು ಕದಿಬಾರದು, ಸುಳ್ಳು ಹೇಳಬಾರ್ದು, ನರಹತ್ಯೆ ಮಾಡಬಾರ್ದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕಂತ ಹೇಳಿದರು. ಆವಾಗ ಆ ಯವನಸ್ಥನು ಹೇಳ್ತಾನೆ, ಇವೆಲ್ಲಕ್ಕೂ ನಾನು ಚಿಕ್ಕಂದಿನಲ್ಲೂ ಸರಿಯಾಗಿ ನಡ್ಕೊಂಡು ಬಂದಿದ್ದೇನೆ, ಆದರೆ ನಿನಗಿನ್ನೂ ಒಂದು ಕಡಿಮೆಯಾಗಿದೆ. ನಿನಗಿರುವುದೆಲ್ಲವನ್ನು ಮಾರಿ ಬಡವರಿಗೆ ಹಂಚೆ ನಾನು ಹಿಂಬಾಲಿಸು ಅಂತ ಹೇಳಿದರು. ಆತನೊಬ್ಬ ವ್ಯಾಪಾರಸ್ಥನಿದ್ದ ಕಾರಣ, ಆಸ್ತಿ ಮೇಲೆ ವ್ಯಾಮೋಹ ಇಟ್ಟುಕೊಂಡ ಕಾರಣ ಇದೆಲ್ಲವನ್ನು ಮಾರಿ ನೀನು ಹಿಂಬಾಲಿಸಬೇಕು ಅಂತೇಳಿ ಆತನು ಮುಖವಾಡಿದವನಾಗಿ ಹಿಂತಿರುಗಿ ಹೋದನು. ಈ ಲೋಕದಲ್ಲಿ ಆಸ್ತಿ ವ್ಯಾಮೋಹ ನಮ್ಮನ್ನು ಸೃಷ್ಟಿಕರ್ತನ ಪಾದ ಸನ್ನಿಧಿಯಲ್ಲಿ ಬರಲಿಕ್ಕೆ ಅಡೆತಡೆ ಅಂತ ಹೇಳ್ತಾರಲ್ವ. ಆಸ್ತಿ ಮೇಲೆ ವ್ಯಾಮೋಹವಿದ್ದ ಕಾರಣ ಆಸ್ತಿ ಕೊಟ್ಟ ಆತನನ್ನು ಮರೀತಿದ್ದೇವೆ. ನಾವು ಲೋಕದಲ್ಲಿ ಎಷ್ಟು ಆಸ್ತಿ ಸಂಪಾದನೆ ಮಾಡ್ತೇವೆ? 10 ಎಕರೆನೋ, 100 ಎಕರೆನೋ, 200 ಎಕರೆನೋ, 1000 ಎಕರೆನೋ ಸಂಪಾದನೆ ಮಾಡ್ಬೋದು ಅಷ್ಟೇ. ಆದರೆ ಭೂಲೋಕವನ್ನು ಕೊಂಡುಕೊಳ್ಳೋಕ್ಕೇನು ಆಗೋದಿಲ್ವಲ್ಲ. ಆದರೆ ನಾವು ದೇವರ ಮಕ್ಕಳಾದರೆ ಲೋಕದ ಮೇಲೆ ಅಧಿಕಾರ ನಡೆಸ್ತೇವೆ ಅಂತ. ಒಂದು ತಂದೆಗೆ ಎಷ್ಟು ಆಸ್ತಿ ಇರ್ತದೋ ಮಗನಿಗೆ ಅದರೆಲ್ಲದರ ಮೇಲೆ ಹಕ್ಕು ಮತ್ತು ಪಾಲುಗಾರಿಕೆ ಇರ್ತದೆ. ಅದರ ಒಡೆಯನಾಗ್ತಾನೆ. ನಮ್ಮನ್ನು ಸೃಷ್ಟಿಸಿದಂಥ ದೇವರು ಈ ಲೋಕದ ಒಡೆಯನಿದ್ದ ಕಾರಣ ನಾವು ಆತನ ಮಕ್ಕಳಾದರೆ ಲೋಕದ ಮೇಲೆ ಒಡೆತನ ಸಾಧಿಸ್ತೇವೆ ಅಂತ. ಆದರೆ ಜನರಿಗೆ ಲೋಕದಲ್ಲಿರುವ ತಾತ್ಕಾಲಿಕವಾದ ಸಂಪತ್ತಿನ ಮೇಲೆ ಗಮನ ಇದ್ದ ಕಾರಣ ಸೃಷ್ಟಿಕರ್ತನನ್ನು ಮರೆತು ಸಂಪತ್ತಿನ ಹಿಂಬಾಲಕರಾಗಿ ಹೋಗಿ ದೇವರಿಂದ ಬರತಕ್ಕಂಥ ಪರಮಾನಂದವನ್ನು, ನಿಜವಾದ ಆನಂದವನ್ನು ತೊರೆದು ನಿರಾಶೆಗಡಿಗಳಾಗಿ ಬದುಕುತ್ತಿದ್ದಾರೆ. ಸತ್ಯವೇದ ಅದನ್ನೇ ಹೇಳುತ್ತೆ. ನಾವು ಲೋಕದಲ್ಲಿ ಬರುವಾಗ ಏನನ್ನು ತೆಗೆದುಕೊಂಡು ಬರಲಿಲ್ಲ, ಲೋಕ ಬಿಟ್ಟು ಹೋಗುವಾಗ ಏನನ್ನು ತೆಗೆದುಕೊಂಡು ಹೋಗುವುದಿಲ್ಲ ಅಂತ. ಆಡು ಭಾಷೆಯಲ್ಲಿ ಹೇಳ್ತಾರೆ, ಬರುವಾಗ ಬೆತ್ತಲೆ, ಹೋಗುವಾಗರೆ ಬೆತ್ತಲೆ. ಆದರೆ ನಮಗೆ ಆಸ್ತಿ ವ್ಯಾಮೋಹ ನಮ್ಮನ್ನು ದೇವರ ಬಳಿಗೆ ಬರಲಿಕ್ಕೆ ಬಿಡ್ತಾ ಇಲ್ಲ. ಆಸ್ತಿ ಸಂಪಾದಲಿಕ್ಕಾಗಿ ಸುಳ್ಳು, ಮೋಸ, ವಂಚನೆ, ದರೋಡೆಗಳು ಎಲ್ಲವೂ ನಡೀತಾ ಇದೆ. ಇದಕ್ಕೆಲ್ಲ ಕಾರಣ ಒಂದೇ, ಆಸ್ತಿ ವ್ಯಾಮೋಹ. ಹಾಗಾಗಿ ಹೇಳ್ತಾರೆ, ನಾನು ಹೊಲ ತಗೊಂಡಿದ್ದೇನೆ, ಪರೀಕ್ಷೆ ಮಾಡಬೇಕು, ಬರೋಕ್ಕಾಗುವುದಿಲ್ಲ. ಇವತ್ತು ಬಹಳಷ್ಟು ಜನರು ಆಸ್ತಿ ವ್ಯಾಮೋಹ ಇದ್ದ ಕಾರಣ ದೇವರ ಬಳಿಗೆ ಬರಲಿಕ್ಕೆ ಆಗುತ್ತಾ ಇಲ್ಲ. ನನ್ನ ಒಂದು ಅನುಭವ ಹಂಚಿಕೊಳ್ಳುತ್ತೇನೆ. ನಾನು ಅನೇಕ ಕುಟುಂಬಗಳನ್ನು ಸಂಧಿಸುವಾಗ ಕೆಲವು ಕುಟುಂಬಗಳಲ್ಲಿ ವಯಸ್ಸಾದಂಥ ಹಿರಿಯರುಗಳಿದ್ದಾರೆ. ಮಕ್ಕಳೆಲ್ಲ ಮೆಟ್ರೋ ಸಿಟಿಯಲ್ಲಿ ಹೋಗಿ ಕೆಲಸ ಮಾಡ್ತಾರೆ. ಅವರಿಗೆದ್ರೆ ಕೂಡಕ್ಕಾಗೋದಿಲ್ಲ, ಕುಂತ್ರೆ ಹೇಳೋಕ್ಕಾಗೋದಿಲ್ಲ. ಮನೆ ಕೆಲಸ ಮಾಡಲಿಕ್ಕೆ ಆಳುಗಳಿಟ್ಟುಕೊಂಡು ಜೀವಿಸ್ತಿದ್ದಾರೆ. ಅವ್ರು ಬಂದಾಗಲೇ ಊಟ ಸಿಗಬೇಕು, ಇಲ್ಲದೆ ಹೋದರೆ ಹಾಗೆ ಕೂತ್ಕೊಳ್ಬೇಕು. ನಾನು ಅವ್ರಿಗೆ ಕೇಳ್ತೇನೆ, ಯಾಕೆ ಅಂಕಲ್ ಆಂಟವ್ರು ಇಲ್ಲಿದ್ದೀರಿ ನೀವು ಅಂತ. ನಿಮ್ಮ ಮಕ್ಕಳ ಹತ್ರ ಹೋಗಿರ್ರಿ ಅಂತ ಕೇಳಿದಾಗ ಅವ್ರೇನು ಹೇಳ್ತಾರೆ, ಸರ್ ನಾವು ಹೋದರೆ ಈ ಮನೆ ಹಾಳಾಗ್ಬಿಡುತ್ತೆ ಅಂತ. ಅವ್ರು ಹಾಳಾಗೋ ಚಿಂತೆ ಅವರಿಗಿಲ್ಲ, ಆದರೆ ಮನೆ ಹಾಳಾಗುತ್ತೆ ಅಂತ. ಹಾಗಾದ್ರೆ ಗಮನಿಸ್ತೇವೆ, ಅವ್ರ ಜೀವಕ್ಕಿಂತ ಹೆಚ್ಚಾಗಿ ಆಸ್ತಿನೇ ಮುಖ್ಯ ಅಂತ. ಕೆಲವು ಜಗಳಾಡೋ ಆಸ್ತಿಯಲ್ಲಿ ವಾಗ್ವಾದ ನಡೆಯುವ ಸಂದರ್ಭದಲ್ಲಿ ಏನು ಹೇಳ್ತಾರೆ, ನನ್ನ ಜೀವ ಹೋದರೂ ಒಂದು ಇಂಚು ಕೊಡಂಗಿಲ್ಲ ಅಂತ. ಅವರ ಪ್ರಾಣಕ್ಕಿಂತ ಹೆಚ್ಚಾಗಿ ಆಸ್ತಿನೇ ಮುಖ್ಯ ಅಂತ. ಈ ಆಸ್ತಿ ವ್ಯಾಮೋಹದಿಂದ ಜನ ದೇವರಿಂದ ದೂರ ಹೋಗ್ತಿದ್ದಾರೆ. ಆಸ್ತಿ ಸಂಪಾದನೆ ಮಾಡಲಿಕ್ಕಾಗಿ ಸುಳ್ಳು, ಮೋಸ, ವಂಚನೆ ಎಲ್ಲವನ್ನೂ ಮೈಗೂಡಿಸಿಕೊಳ್ತಿದ್ದಾರೆ. ಹಾಗಾಗಿ ಹೊಲ ತೆಗೆದುಕೊಂಡಿದ್ದೆ ನಾನು ಬರೋಕ್ಕಾಗೋದಿಲ್ಲ, ಇದು ಆಸ್ತಿ ವ್ಯಾಮೋಹ. ಆಸ್ತಿ ವ್ಯಾಮೋಹದಿಂದ
ಜನ ಇವತ್ತು ದೇವರ ಬಳಿಗೆ ಬರಲಿಕ್ಕೆ, ದೇವರನ್ನು ಸೇವಿಸಲಿಕ್ಕೆ, ದೇವರ ಹಿಂಬಾಲಕರಾಗಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಮೊದಲನೇ ಕಾರಣ. ಎರಡನೇವನೇನು ಹೇಳ್ತಾನೆ, ನಾನು ಎತ್ತುಗಳನ್ನು ತೆಗೆದುಕೊಂಡಿದ್ದೇನೆ, ಅವುಗಳನ್ನು ಹೋಗಿ ನಾನು ಪರೀಕ್ಷೆ ಮಾಡಬೇಕು, ನನಗೆ ಔತಣಕ್ಕೆ ಬರೋಕ್ಕಾಗೋದಿಲ್ಲ. ಮೊದಲ ಆಸ್ತಿ ವ್ಯಾಮೋಹದಿಂದ ಜನರು ದೇವರ ಬಳಿಗೆ ಬರೋಕ್ಕಾಗ್ತೋ ಇಲ್ಲ. ದೇವರಿಗಿಂತ ಹೆಚ್ಚಾಗಿ ಆಸ್ತಿಯನ್ನು ಪ್ರೀತಿ ಮಾಡ್ತಾ, ಆಸ್ತಿ ವ್ಯಾಮೋಹದಿಂದೆಲ್ಲ ಸಂತೋಷ ಕಳೆದುಕೊಂಡವರಾಗಿ ನೀತಿಗೆಟ್ಟವರಾಗಿ ಬಾಳುವರ ಸಂಖ್ಯೆಯು ಇವತ್ತು ಅಪಾರವಾಗಿ ಕಾಣ್ತಿದ್ದೇವೆ. ಎರಡನೇದಾಗಿ ಏನು ಬರೆಯಲ್ಪಟ್ಟರೆ, ಎತ್ತುಗಳನ್ನು ತೆಗೆದುಕೊಂಡಿದ್ದೇನೆ, ಪರೀಕ್ಷೆ ಮಾಡಬೇಕು ಅಂತ. ನಮ್ಮ ಪೂರ್ವಿಕರು ಬದುಕಲಿಕ್ಕೆ ವ್ಯವಸಾಯ ಮಾಡಿ ಜೀವಿಸ್ತಿದ್ದೆ, ಈಗಲೂ ವ್ಯವಸಾಯ ಮಾಡಿ ಜೀವಿಸ್ತೇವೆ. 100ಕ್ಕೆ 70% ಜನ ವ್ಯವಸಾಯದ ಮೇಲೆ ಅವಲಂಬಿತರಾಗಿ ಬದುಕನ್ನು ಸಾಗಿಸ್ತಿದ್ದಾರೆ. ಏನು ಪ್ರಪಂಚದಲ್ಲಿ ಬರೀ ಕೇವಲ 30% ಜನ ಇರಬಹುದು ನೌಕರಸ್ಥರು, ಕಂಪನಿಗಳಲ್ಲಿ, ಇನ್ನಿತರ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸಿ ಜೀವನ ಮಾಡುವಂಥವ್ರು. ಇವತ್ತಿಗೂ ಪ್ರಪಂಚ 70%ಕ್ಕಿಂತ ಮಿಗಿಲಾದ ಜನ ವ್ಯವಸಾಯದ ಮೇಲೆ ಅವಲಂಬಿತರಾಗಿದ್ದಾರೆ. ಪುರಾತನ ಕಾಲದಲ್ಲಿ ವ್ಯವಸಾಯ ಮಾಡಲಿಕ್ಕೆ ಎತ್ತುಗಳನ್ನು ಬಳಕೆ ಮಾಡ್ತಿದ್ರು, ಈಗಲೂ ಬಳಕೆ ಮಾಡ್ತಿದ್ದಾರೆ. ಮತ್ತು ಚಕ್ಕಡಿಗಳನ್ನು ಹೊಡಿಲಿಕ್ಕೆ ಬಳಕೆ ಮಾಡ್ತಾ ಇದ್ರು. ಹಾಗಾಗಿ ಕೆಲಸದ ವ್ಯಾಮೋಹದಿಂದ ಕೆಲಸದ ವ್ಯಾಮೋಹದಿಂದ ಜನ ದೇವರುಗಳಿಗೆ ಬರಲಿಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ನನಗೆ ಕೆಲಸದ ಒತ್ತಡ ಇದೆ, ನನಗೆ ಯಾವ ರಜೆಗಳು ಸಿಕ್ಕುವುದಿಲ್ಲ, ದೇವರ ಸಾನ್ನಿಧ್ಯ ಅನುಭವಿಸ್ಲಿಕ್ಕಾಗ್ತಾ ಇಲ್ಲ. ನಾವು ಕೆಲಸದ ಒತ್ತಡದ ದೆಸೆಯಿಂದ ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕಾಗ್ತಾ ಇಲ್ಲ. ಎಷ್ಟೋ ಜನ ಹೇಳ್ತಾರೆ, ದೇವರಿಗಿಂತ ಹೆಚ್ಚಾಗಿ ತಾತ್ಕಾಲಿಕ ಬದುಕಿನ ಹೊರೆಯಾಗ್ಬಿಟ್ಟಿದೆಯಲ್ಲ ಜನರಿಗೆ. ಹಾಗಾದ್ರೆ ಗಮನಿಸ್ತೇವೆ, ಎಷ್ಟು ಜನರು ಕೆಲಸದ ವ್ಯಾಮೋಹದಿಂದ ದುಡಿಬೇಕು, ದೇವರೇ ದುಡಿರಿ ಅಂತ ಹೇಳಿದ್ದು, ಕೆಲಸ ಮಾಡಿಲ್ಲ ಊಟ ಮಾಡಬೇಡಂತ ಸತ್ಯವೇದ ಹೇಳುತ್ತೆ. ಕೆಲಸ ಮಾಡ್ರಿ, ಆದ್ರೆ ದೇವರನ್ನು ಬಿಟ್ಟು ಅಲ್ಲ. ದೇವರು ನಮಗೆ 24 ತಾಸುಗಳನ್ನು ಕೊಟ್ಟಿದ್ದಾನೆ. ಅದರಲ್ಲಿ 3 ಭಾಗವಾಗಿ ವಿಭಜನೆ ಮಾಡಲ್ಪಟ್ಟದೆ. 8 ತಾಸು ಕೆಲಸ ಮಾಡಲಿಕ್ಕೆ, 8 ತಾಸು ವಿಶ್ರಾಂತಿ ಮಾಡಲಿಕ್ಕೆ, 8 ತಾಸು ದೇಹವನ್ನು ಪರಿಪಾಲನೆ ಮಾಡಿಕೊಳ್ಳಲಿಕ್ಕೆ. ನಮಗೆ 24 ತಾಸುಗಳಿದೆ. 24 ತಾಸುಗಳಲ್ಲಿ 23 ತಾಸು ನಾವು ಈ ಲೋಕಭೋಗ ಜೀವನಕ್ಕೆ ಪಳಗಿಸಿ 1 ತಾಸಾದರೆ ಯಾಕೆ ದೇವರಿಗೆ ಕೊಡಬಾರದು? 1 ಗಂಟೆ ದೇವರಿಗೆ ಕೊಟ್ಟರೆ ನನ್ನ ಬದುಕೇ ನಡೆಯಲ್ಲ ಅನ್ನೋಂಥವ್ರು ಯಾರಾದರೂ ಇದ್ದಾರೆ ಏನು ಜಗತ್ತಿನ? ಇಲ್ವೇ ಇಲ್ಲ. ಹರಟೆ ಮಾತುಗಳಲ್ಲಿ ಸಮಯ ಹಾಳು ಮಾಡ್ತೇವೆ. ಧಾರಾವಾಹಿಗಳ ಮುಂದೆ ಕೂತಾಗ ಸಮಯಗಳನ್ನು ಎಷ್ಟು ಸಮಯ ಹೋಗಿ ತಿಳಿಯುವುದಿಲ್ಲ. ಆದರೆ ಸೃಷ್ಟಿ ಮಾಡಿರುವ ದೇವರ ಪಾದದಲ್ಲಿ ಕುಳಿತುಕೊಳ್ಳಲಿಕ್ಕೆ ಮನಸ್ಸಿಲ್ಲ, ಆಸಕ್ತಿ ಇಲ್ಲ. ಅದಕ್ಕೆ ಕೆಲಸದ ಒತ್ತಡದಿಂದ ಜನ ಏನು ಮಾಡ್ತಿದ್ದಾರೆ? ದೇವರಿಂದ ದೂರ ಹೋಗ್ತಿದ್ದಾರೆ. ನಾವು ಐಗುಪ್ತದ ಒಂದು ಘಟನೆಯನ್ನು ನೋಡ್ತೇವೆ. ವಿಮೋಚನೆ ಕಾಂಡ ಪುಸ್ತಕ 5ನೇ ಅಧ್ಯಾಯದಲ್ಲಿ ಓದಿ ನೋಡುವಾಗ ದೇವರು ಮೋಸೆಯನ್ನು ಫರೋನ್ ಬಳಿಗೆ ಕಳಿಸ್ತಾರೆ. ಇಸ್ರಾಯೇಲರನ್ನು ಬಿಡಿಸ್ಕೊಂಡು ಹೋಗಿ ದೇವರಿಗೆ ಜಾತ್ರೆಯಜ್ಞ ಮಾಡುವಂತ ಹೇಳಿದಾಗ, ಹೋಗಿ ಮೋಸೆ ಕೇಳಿದಾಗ ಫರೋ ಏನು ಹೇಳ್ತಾನೆ? ಯೆಹೋವನು ಯಾರು ನನಗೆ ಗೊತ್ತೇ ಇಲ್ಲ, ಆತನ ಮಾತನ್ನು ಕೇಳಿ ನಾನು ಯಾಕೆ ಹೋಗಗೊಳಿಸಬೇಕಂತ ಹೇಳಿ ಆಲೋಚನೆ ಮಾಡ್ತಾನೆ. ಇವ್ರ ಮೇಲೆ ಹೆಚ್ಚಿನ ಕೆಲಸವನ್ನು, ಭಾರವನ್ನು ಹೊರಿಸಿದ್ರೆ ಇವರು ದೇವ್ರ ಬಳಿಗೆ ಹೋಗಲಿಕ್ಕೆ, ಜಾತ್ರೆ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿ ಅವರಿಗೆ ಭಾರವಾದ ಕೆಲಸನ ಹೊರಿಸ್ತಾನೆ. ಕೆಲಸದ ಒತ್ತಡ ಇಟ್ಟರೆ ಅವರು ದೇವರಿಗೆ ಜಾತ್ರೆ ಮಾಡೋಕ್ಕಾಗಲ್ಲ ಅಂತ. ಹಾಗೆ ಇವತ್ತು ಎಷ್ಟು ಜನ ಕೆಲಸದ ನೆಪ ಹೇಳಿ ದೇವರಿಂದ ದೂರ ಉಳಿತಿದ್ದಾರೆ.
ಕೊಟ್ಟ ಕೆಲಸದಲ್ಲೂ ಅಷ್ಟು ಪ್ರಾಮಾಣಿಕರಾಗಿ ಏನು ನಡ್ಕೊಳ್ತಾ ಇಲ್ಲ, ಕೊಟ್ಟ ಜವಾಬ್ದಾರಿಕೆ ಏನು ಅಷ್ಟು ಶ್ರದ್ಧೆಯಿಂದ ಮಾಡ್ತಾ ಇಲ್ಲ. ದೇವರ ಸನ್ನಿಧಾನ ತಪ್ಪಿಸ್ಕೊಳ್ಳಿಕ್ಕೆ ಮಾತ್ರ ಹೇಳ್ತಿದ್ದಾರೆ, ಕೆಲಸದ ಒತ್ತಡ ಅಂತ. ಹಾಗೆ ಗಮನಿಸ್ತೇವೆ, ಅದು ದೇವರಿಗಿಂತ ದೊಡ್ಡದೇನೂ ಅಲ್ಲ. ದೇವರ ಜೊತೆಯಲ್ಲಿದ್ದು ನಮಗೆ ಕೊಡಲ್ಪಟ್ಟ ಕಾರ್ಯ ನಿರ್ವಹಿಸಬೇಕೇ ವಿನಾ ಹೊರತು ದೇವರನ್ನು ತೊರೆದು ಅಲ್ಲ ಅಂತ. ನಾವು ದೇವರ ಜೊತೆಯಲ್ಲಿ ಬದುಕುತ್ತಾ ನಮ್ಮ ಕಾರ್ಯವನ್ನು ಮಾಡುವಾಗ ಅದು ಯಶಸ್ವಿಯನ್ನು ಕಾಣಲಿಕ್ಕೆ ಮಾತ್ರ ಸಾಧ್ಯವಾಗ್ತದೆ ಅಂತ. ಹಾಗೆ ಕೆಲಸದ ಒತ್ತಡದಿಂದ ಜನ ಏನು ಮಾಡ್ತಿದ್ದಾರೆ, ದೇವರಿಂದ ದೂರ ಹೋಗ್ತಿದ್ದಾರೆ. ಇದಕ್ಕೆ ಕಾರಣ ಅವರಿಗೆ ದೇವರಲ್ಲಿ ಆಸಕ್ತಿ ಇಲ್ಲ ಅಂತ. ಕೆಲಸ ಮಾಡದೆ ಹೋದರೆ ನಾವು ಬದುಕುವುದಿಲ್ಲ ಅಂತ. ದೇವರ ಅಪ್ಪಣೆಯಿಂದ ಕೆಲಸ ಮಾಡೇ ಬದುಕು ಅಂತ. ಆದರೆ ಅದರ ಜೊತೆಗೆ ದೇವರು ಸ್ತುತಿಸು ಅಂತ ಅರ್ಥ. ಬಹಳಷ್ಟು ಜನರು ಕೆಲಸದ ಒತ್ತಡ ಹೇಳಿ ದೇವರಿಂದ ದೂರ ಹೋಗ್ತಿದ್ದಾರೆ. ಇದಕ್ಕೆ ನಾವು ಅವಕಾಶ ಮಾಡಿಕೊಡಬಾರದು ಅಂತ. ದೇವರು ನಮಗೆ ಜ್ಞಾನ ಕೊಡದೆ ಹೋದರೆ, ಆರೋಗ್ಯ ಕೊಡದೆ ಹೋದರೆ, ಬಲ ಕೊಡದೆ ಹೋದರೆ ನಾವು ಯಾವ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ನಿರ್ಮಿಸಿದ ದೇವರಿಗೆ ನಾವು ಸಮಯವನ್ನು ಕೊಡೋದನ್ನು ಕಲಿತುಕೊಳ್ಬೇಕು ಅಂತ. ಅಲ್ಲಿ ಮೂರನೇ ಕಾರಣ ಏನು ಹೇಳ್ತಾರೆ, ನಾನು ಹೊಸದಾಗಿ ಮದುವೆ ಮಾಡಿಕೊಂಡಿದ್ದೇನೆ, ನನಗೆ ಔತಣಕ್ಕೆ ಬರೋಕ್ಕಾಗುವುದಿಲ್ಲ. ಇದು ಕುಟುಂಬದ ವ್ಯಾಮೋಹ. ಏನಂತೆ? ಕುಟುಂಬದ ವ್ಯಾಮೋಹ. ಕುಟುಂಬ ಕೊಟ್ಟವನು ದೇವರೇ, ಆದರೆ ಕುಟುಂಬ ಕೊಟ್ಟ ಆತನನ್ನೇ ಮರೀತಿದ್ದೇವೆ. ಹಾಗಾದರೆ ಗಮನಿಸ್ತೇವೆ, ಬಹಳಷ್ಟು ಜನರಿಗೆ ಕುಟುಂಬ ವ್ಯಾಮೋಹದಲ್ಲಿ ತೊಡಗಿಸಿಕೊಂಡವರಾಗಿ ಸೃಷ್ಟಿಕರ್ತನನ್ನು ತೊರೆದು ಬಾಳ್ತಾ ಇದ್ದಾರೆ. ದೇವರ ವಾಕ್ಯ ಹೇಳುತ್ತದೆ, ಯಾವನಾದರೂ ನೇಗಿಲ ಮೇಲೆ ಕೈ ಹಾಕಿ ಹಿಂದಕ್ಕೆ ನೋಡಿದರೆ ದೇವರಾಜ್ಯಕ್ಕೆ ತಕ್ಕವನಲ್ಲ ಅಂತ ಹೇಳ್ತಾರೆ. ಹಾಗಾದರೆ ನಾವು ಕುಟುಂಬ ಸಮೇತವಾಗಿ ದೇವರ ಸನ್ನಿಧಾನದಲ್ಲಿ ಸೇರಲಿಕ್ಕೆ ಪ್ರಯತ್ನ ಮಾಡಬೇಕೇ ವಿನಾ ಹೊರತು ದೇವರನ್ನು ತೊರೆಯುವ ಪ್ರಯತ್ನವನ್ನು ಮಾಡಬಾರದು ಅಂತ. ಹಾಗೆ ಗಮನಿಸ್ತೇವೆ, ನಾವು ಈ ನೆಪಗಳಿಂದ ದೇವರಿಂದ ದೂರ ಉಳಿಬಾರ್ದು. ಅದಕ್ಕೆ ಯೆಹೋಶುವ ಅಮ್ಮೋನ್ಯರಿಗೆ ಒಂದು ಸವಾಲನ್ನು ಒಡ್ಡುತ್ತಾನೆ. ಅಮ್ಮೋನ್ಯರೇ, ನೀವು ಯಾರನ್ನಾದರೂ ಸೇವಿಸ್ರಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸ್ತೇವೆ ಅಂತ ಹೇಳಿದ್ದೇನೆ ವಿನಾ ಹೊರತು ಕುಟುಂಬದ ನೆಪ ಹೇಳಿ ದೇವರಿಂದ ದೂರ ಹೋಗಲಿಲ್ಲ. ಅದಕ್ಕೆ ಅಪೊಸ್ತಲ ಕಾರ್ಯ 16:31 ಬರೆಯಲ್ಪಟ್ಟದೆ, ಒಬ್ಬನು ರಕ್ಷಣೆ ಹೊಂದಿರ ಆತನ ಕುಟುಂಬ ಎಲ್ಲ ರಕ್ಷಿಸಲ್ಪಡುತ್ತದೆ ಅಂತ ಹೇಳುತ್ತದೆ. ಕುಟುಂಬ ರಕ್ಷಿಸಿಕೊಳ್ಳ್ರಿ ಅಂತ ಹೇಳ್ತದೆ. ಕುಟುಂಬದ ಕಡೆ ನಿರ್ಲಕ್ಷ್ಯ ತೋರಿಸಿ ಅಂತ ಎಲ್ಲೂ ಸತ್ಯವಿದೆ ಹೇಳಲೇ ಇಲ್ಲ. ನೋಹನು ನೀತಿವಂತನಾಗಿ ಬದುಕುವಾಗಲೂ ದೇವರು ಅವನಿಗೆ ಅದನ್ನೇ ಹೇಳಿದ್ದು. 120 ವರ್ಷಗಳ ಕಾಲ ದೇವರಾಜ್ಯವನ್ನು ಕುರಿತು ಸಾರಿ ಹೇಳಿದಾಗ ಜನರು ದೇವರ ಕಡೆ ಗಮನ ಹರಿಸಲಿಲ್ಲ. ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಲೋಕ ವ್ಯಾಮೋಹದಲ್ಲಿ ತೊಡಗಿಕೊಂಡಿದ್ರು. ಸತ್ಯ ದೇವರನ್ನು ಭಜಿಸಲಿಲ್ಲ. ದೇವರು ನೋಹಗೆ ನಾವೇನು ಕಟ್ಟಲಿಕ್ಕೆ ಹೇಳಿ, ನೀನು ನಿನ್ನ ಮಕ್ಕಳು ನಿನ್ನ ಕುಟುಂಬನ ರಕ್ಷಿಸ್ಕೊ ಅಂತ ಹೇಳಿದರು. ದೇವರು ಕುಟುಂಬ ಪ್ರೀತಿ ಮಾಡ್ರಿ ಅಂತ ಹೇಳಿದರು. ಕುಟುಂಬ ತಿರಸ್ಕಾರ ಮಾಡ್ರಿ ಅಂತ ಎಲ್ಲೂ ಹೇಳಲೇ ಇಲ್ಲ. ಆದರೆ ಆ ಕುಟುಂಬ ಸಮೇತವಾಗಿ ದೇವರಲ್ಲಿರ್ರಿ ಅಂತ ಹೇಳಿದರು. ಕುಟುಂಬದ ನೆಪ ಹೇಳಿ ದೇವರಿಂದ ದೂರ ಹೋಗ್ರಿ ಅಂತ ಹೇಳಲಿಲ್ಲ. ಇವತ್ತು ಬಹಳಷ್ಟು ಜನರು ಕುಟುಂಬದ ನೆಪವನ್ನು ಹೇಳಿ ದೇವರಿಂದ ದೂರ ಉಳಿತಿದ್ದಾರೆ. ತಮ್ಮ ಕುಟುಂಬದ ಕೆಲಸದಲ್ಲಿ ತಲೀನರಾಗಿ ಸೃಷ್ಟಿಕರ್ತನನ್ನು ತೊರೀತಾ ಇದ್ದಾರೆ. ಕುಟುಂಬ ಕೊಟ್ಟವನು ದೇವರೇ, ಕೆಲಸ ಕೊಟ್ಟವನು ದೇವರೇ, ಆಸ್ತಿ ಕೊಟ್ಟವನು ದೇವರೇ, ಸರ್ವವೆಲ್ಲವೂ ಆತನದೆಂಬುದಾಗಿ ಪರಿಗಣಿಸಿ ದೇವರು ನಮಗಿಲ್ಲದೆ ಹೋದರೆ ನಮಗಿರುವುದೆಲ್ಲವೂ ಸುನ್ನೆ. ದೇವರು ನಮ್ಮ ಜೊತೆಯಲ್ಲಿದ್ದರೆ ನಾವೇನು ಇಲ್ಲದೆ ಇದ್ದರೂ ಎಲ್ಲವನ್ನೂ ಹೊಂದಿದವರಾಗ್ತೇವೆ ಅಂತ. ಆತ್ಮೀಯ ಪ್ರಿಯ ದೇವ ಜನರೇ, ನಾವೆಲ್ಲ ಕಾಲದಲ್ಲಿ ದೇವರ ನಿರೀಕ್ಷಿಸಿ ಬದುಕಬೇಕೇ ಹೊರತು, ದೇವರನ್ನು ಹೊಂದಿಕೊಂಡು ಬಾಳಬೇಕೇ ಹೊರತು ದೇವರನ್ನು ತೊರೆದು ಅಲ್ಲ. ಅದಕ್ಕೆ ಬಹಳ ಚೆನ್ನಾಗಿ ಹೇಳ್ತಾರೆ, ಯಾರು ದೇವರಾಜ್ಯದಲ್ಲಿ ಊಟ ಮಾಡುತ್ತಾರೋ ಅಂಥವರು ಧನ್ಯರು. ಇಂಥ ನೆಪಗಳನ್ನು ಹೇಳುವವರು ಯಾರು ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಅದಕ್ಕೆ ಸ್ವಾಮಿ ಹೇಳಿದ್ದು, ಹೋಗ್ರಿ
ಬೀದಿ ಚೌಕಗಳಲ್ಲಿ ಕೂತಿರುವಂಥ ಊನಾದವರು, ಬಡವರು ಕರ್ಕೊಂಡು ಬರ್ರಿ, ಅವರು ನನ್ನ ರಾಜ್ಯದಲ್ಲಿ ಊಟ ಮಾಡಲಿ. ನನ್ನ ಕರೆಗೆ ತಿರಸ್ಕರಿಸಿದವರು ಯಾರು ಈ ಔತಣದಲ್ಲಿ ಪಾಲು ತೆಗೆದುಕೊಳ್ಳಬಾರದಂತ ಹೇಳಿದರು. ಅದಕ್ಕೆ ಬಹಳ ಚೆನ್ನಾಗಿ ವಾಕ್ಯ ಹೇಳ್ತದೆ, ನನ್ನನ್ನು ಸನ್ಮಾನಿಸುವವರು ನಾನು ಸನ್ಮಾನಿಸುತ್ತೇನೆ, ನನ್ನನ್ನು ತಿರಸ್ಕರಿಸುವರು ತಾವೇ ತಿರಸ್ಕಾರ ಹೊಂದುವರು. ದೇವರು ಯಾರನ್ನು ತಿರಸ್ಕರಿಸಿ ನಿಂತು ಹೇಳಲಿಲ್ಲ, ಅವರೇ ತಿರಸ್ಕಾರಕ್ಕೆ ಪಾಲುಗಾರರಾಗ್ತಾರೆ ಅಂತ. ದೇವರು ನಮ್ಮನ್ನು ಕರೆಯುವಾಗ ನಾವೆಂದು ಆ ಸ್ವರಕ್ಕೆ ಅಸಡ್ಡೆತನ ತೋರಬಾರದು. ದೇವರು ಕರೆದ ತಕ್ಷಣವೇ ಸ್ವರಕ್ಕೆ ಹೋಗೊಟ್ಟು ಆತನ ಆಶೀರ್ವಾದಕ್ಕೆ ಪಾಲುಗಾರರಾಗಬೇಕು. ಅದಕ್ಕೆ ಸ್ವಾಮಿ ಅದನ್ನೇ ಹೇಳಿದ್ದು, ಈಗೋ ಬಾಗಿಲ ಬಳಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ಒಳಗೆ ಬರುವೇನು, ಅವನೊಂದಿಗೆ ಊಟ ಮಾಡುವನೆಂತೇಳಿ ಪ್ರಕಟಣೆ 3:19-20 ಪ್ರಸ್ತಾಪಿಸಲ್ಪಟ್ಟದೆ. ಆತ್ಮೀಯ ಪ್ರಿಯ ದೇವಜನರೇ, ನಾವು ದೇವರ ಸ್ವರಕ್ಕೆ ಹೋಗೊಟ್ಟು ಯಾವ ನೆಪವನ್ನು ಹೇಳದೆ ನಮ್ಮನ್ನು ಸೃಷ್ಟಿಸಿದ ಆತವನು ಎಲ್ಲಕ್ಕಿಂತ ಉತ್ಕೃಷ್ಟನು, ಮಹಾ ದೊಡ್ಡವನು, ಕುಟುಂಬಕ್ಕಿಂತಲೂ ಲೋಕಕ್ಕಿಂತಲೂ ಕೆಲಸಕ್ಕಿಂತಲೂ ಅತೀ ಶ್ರೇಷ್ಠನಾದವನು ನನ್ನ ಸೃಷ್ಟಿಕರ್ತನು ಎಂಬುದಾಗಿ. ಹಾಗೆ ನಾವು ದೇವರಿಗೆ ನಮ್ಮ ಬದುಕಿನಲ್ಲಿ ಪ್ರಥಮ ಸ್ಥಾನವನ್ನು ಕೊಟ್ಟರೆ ಇವೆಲ್ಲವನ್ನೂ ಮೀರಿ ನಾವು ಕರ್ತನನ್ನು ಭಜಿಸಲಿಕ್ಕೆ ಸಾಧ್ಯವಾಗ್ತದೆ. ಆತ್ಮೀಯ ಪ್ರಿಯ ದೇವ ಜನರೇ, ದೇವರನ್ನು ಭಜಿಸಿ ನೋಡಿ, ಎಲ್ಲವನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ. ದೇವರನ್ನು ತೊರೆದರೆ ಲೋಕವನ್ನೆಲ್ಲ ನಿಮ್ಮ ಪಕ್ಷದಲ್ಲಿದ್ದರೂ ನಿರಾಶೆಗೇಡಿಗಳೇ ಅಂತ. ಅದಕ್ಕೆ ವಾಕ್ಯ ಅದನ್ನೇ ಹೇಳುತ್ತೆ, ಒಬ್ಬ ಮನುಷ್ಯ ಇಡೀ ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡರೂ ತನ್ನ ಪ್ರಾಣವನ್ನೇ ನಷ್ಟಪಟ್ಟರೆ ಯಾವ ಪ್ರಯೋಜನ? ಲೋಕಕ್ಕಿಂತಲೂ ನಿನ್ನ ಪ್ರಾಣ ಅಮೂಲ್ಯವಾದದ್ದು, ಲೋಕಕ್ಕಿಂತಲೂ ನಿನ್ನ ಜೀವಿತ ಶ್ರೇಷ್ಠವಾದದ್ದು, ನಿನ್ನ ಆತ್ಮದ ರಕ್ಷಣೆ ಬಹು ದೊಡ್ಡದು. ಆ ರಕ್ಷಣೆಯ ಲೋಕವನ್ನು ಮುಂದಿಟ್ಟುಕೊಂಡು ರಕ್ಷಣೆಯನ್ನು ಅಸಡ್ಡೆ ಮಾಡಬೇಡ. ಇದುವೇ ಸುಪ್ರಸನ್ನತೆ ಕಾಲ, ಇದುವೇ ನಿನ್ನ ರಕ್ಷಣೆಯ ಸಮಯ. ಹಾಗಾಗಿ ಆತ್ಮೀಯ ಪ್ರಿಯ ದೇವಜನರೇ, ನಾವು ದೇವರ ರಾಜ್ಯಕ್ಕೆ ಪಾಲು ತೆಗೆದುಕೊಂಡಾಗ, ಆತನ ಔತಣದಲ್ಲಿ ಸೇರಿದರೆ ನಾವು ಧನ್ಯರು. ಪರಲೋಕ ರಾಜ್ಯದ ನಿರೀಕ್ಷೆ ಬದುಕನ್ನು ಸಾಗಿಸ್ತಿದ್ದೇವೋ, ಲೋಕ ವ್ಯಾಮೋಹದ ಬದುಕಿನಲ್ಲಿ ತೊಡಗಿದೆವೋ? ತೀರ್ಮಾನ ನಾವು ಮಾಡಬೇಕು. ಆತ್ಮೀಯ ಪ್ರಿಯ ದೇವಜನರೇ, ಆಸ್ತಿ ವ್ಯಾಮೋಹ, ಕೆಲಸದ ವ್ಯಾಮೋಹ, ಕುಟುಂಬದ ವ್ಯಾಮೋಹ, ಇವುಗಳಿಂದ ನಾವು ದೇವರಿಂದ ದೂರ ಉಳಿಯದೆ ಇವುಗಳ ಕೊಟ್ಟಾತನನ್ನು ಭಜಿಸುವುದಾದರೆ ನಾವೆಲ್ಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಆದರೆ ಕರ್ತನೆ, ಯಾವುದು ನಿನ್ನ ರಾಜ್ಯದ ನನಗೆ ದೂರ ಸರಿಸ್ತಾ ಇದೆಯೋ, ಆಸ್ತಿ ವ್ಯಾಮೋಹದಲ್ಲಿ ನಿನ್ನಿಂದ ದೂರ ಉಳಿದಿದ್ದೇನಾ? ಕುಟುಂಬದ ನೆಪ ಹೇಳಿ ನಿನ್ನ ದೂರ ಉಳಿದಿದ್ದೇನಾ? ಕೆಲಸದ ಒತ್ತಡದಿಂದ ಸಾನ್ನಿಧ್ಯವನ್ನು ತಪ್ಪಿಸಿಕೊಂಡಿದ್ದೇನಾ? ಹಿಂದೆ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಕರ್ತನೇ, ನಿನ್ನ ಪಾದ ಸನ್ನಿಧಿಯಲ್ಲಿ ಬರುತ್ತೇನೆ, ನೀನೇ ನನ್ನ ಬದುಕಿನ ಉತ್ಕೃಷ್ಟನಾದವನು, ನೀನೊಬ್ಬನು ನನ್ನ ಪಕ್ಷದಲ್ಲಿದ್ದರೆ ನಾನು ಎಲ್ಲವನ್ನು ಹೊಂದಿಕೊಳ್ಳಲು ಸಾಧ್ಯ ಅಂತ ಹೇಳಿ ನಾವು ಕರ್ತನ ಹಸ್ತಕ್ಕೆ ಒಪ್ಪಿಸೋದಾದರೆ, ಕರ್ತನು ನಮ್ಮ ಕೆಲಸವನ್ನು, ನಮ್ಮ ಕುಟುಂಬವನ್ನು, ಎಲ್ಲವನ್ನು ನಮಗೆ ಆಶೀರ್ವದಿಸಲು ಶಕ್ತನು ಮತ್ತು ಸಮರ್ಥನಾಗಿದ್ದಾನೆ. ಆತ್ಮೀಯ ಪ್ರಿಯ ದೇವಜನರೇ, ಕರ್ತನು ಕರೆಯುವಾಗ ನೆಪ ಹೇಳದೆ ಆತನ ಸ್ವರಕ್ಕೆ ಹೋಗೊಟ್ಟು ಆತನಿಂದ ಬರುವಂಥ ನಿಜವಾದ ಸಂತೋಷವನ್ನು, ಸಮಾಧಾನವನ್ನು ನಿತ್ಯ ಬದುಕಿನಲ್ಲಿ ಮೈಗೂಡಿಸಿಕೊಂಡು ಬಾಳುವುದಕ್ಕೆ ದೇವರಾತ್ಮನು ಸಹಾಯ ಮಾಡಲಿ ಎನ್ನುವುದೇ ಇಂದಿನ ಸಂದೇಶದ ತಿರುಳಾಗಿರುತ್ತದೆ. ಆಸಕ್ತಿಯಿಂದ ಕೇಳಿದ ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಯನ್ನು ಸಲ್ಲಿಸುತ್ತೇನೆ. ದೇವರು ನಮ್ಮೆಲ್ಲರನ್ನು ಯಥೆ ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಲಿ. ಬನ್ನಿರಿ, ನಮ್ಮೊಂದಿಗೆ ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪೂರ್ಣನಾಗಿರುವಂಥ ನಮ್ಮ ಪರಲೋಕದ ಪ್ರಿಯ ತಂದೆಯೇ, ನಿನ್ನ ಸ್ವರವನ್ನು ಆಲಿಸುತ್ತಿರುವ ನಮ್ಮೆಲ್ಲರ ಪ್ರಿಯರ ಹೃದಯಗಳನ್ನು, ಅವರ ಮನನೇತ್ರಗಳನ್ನು ತೆರೆದು ನನ್ನ ಬದುಕಿನಲ್ಲಿ ಉತ್ಕೃಷ್ಟನಾದಂಥ ದೇವರು ನನ್ನ ಜೊತೆಯಲ್ಲಿದ್ದರೆ ನನಗಿರುವ ಆಸ್ತಿ, ದೇವರು ನನ್ನ ಜೊತೆಯಲ್ಲಿದ್ದರೆ ನಾನು ಮಾಡುವ ಕೆಲಸ, ದೇವರು ನನ್ನ ಜೊತೆಯಲ್ಲಿದ್ದರೆ ನನಗಿರುವ ಕುಟುಂಬ ಎಲ್ಲವೂ ಆಶೀರ್ವದಿಸಲ್ಪಡುತ್ತದೆ. ದೇವರಿಗಿಂತ ಶ್ರೇಷ್ಠವಾದಂಥದ್ದು ಲೋಕದಲ್ಲಿ ಏನೂ ಇಲ್ಲ. ಎಲ್ಲವೂ ದೇವರಿಂದಲೇ ಹೊಂದಿದ್ದೇವೆ, ದೇವರಿಗಾಗಿ ಬದುಕುತ್ತೇವೆ ಎನ್ನುವಂಥ ಈ ತೀರ್ಮಾನದ ಬಾಳಿವೆ ನಡೆಸಲಿಕ್ಕೆ
ನಮ್ಮೆಲ್ಲರನ್ನ ಉತ್ತೇಜಿಸಿರಿ, ಪ್ರೋತ್ಸಾಹಿಸಿರಿ. ನಿಮ್ಮ ಸಾನ್ನಿಧ್ಯವನ್ನು ಅನುಭವಿಸಿ ನಿತ್ಯತ್ವದಿಂದ ಕೂಡಿರುವಂಥ ಪರಲೋಕದ ನಿರೀಕ್ಷೆ ಬಾಳನ್ನು ಮಾಡುವುದರಲ್ಲಿ ನಮ್ಮೆಲ್ಲರನ್ನು ಬೆಳಗಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ನಮ್ಮ ಪರಲೋಕದ ಪ್ರಿಯ ಕರ್ತನೇ. ಆಮೇನ್, ಆಮೇನ್. ದೇವರು ನಮ್ಮೊಂದಿಗಿರಲಿ.